ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ವರಮಹಾಲಕ್ಷ್ಮಿ ಹಬ್ಬ ನಾನು ಸಿಂಪಲ್ ಆಗಿ ಮಾಡ್ತೀನಿ. ಚೆನ್ನಾಗಿ ನಂಗೆ ಅಷ್ಟು ಮಾಡೋಕ್ಕೆ ನನಗೆ ಅಷ್ಟಿಲ್ಲ, ಆದ್ರೆ ಆದಷ್ಟು ಸ್ವಲ್ಪ ಮಾಡವ. ವರ್ಷ ವರ್ಷ ಒಂಚೂರು ಮಾಡ್ತಿದ್ದೆ, ಈ ವರ್ಷನೂ ಮಾಡೋದ ತಪ್ಪಿಸ್ಬಾರ್ದು ಅಂತೇಳಿ ಅದನ್ನ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ವಲ್ಪ ಅಡುಗೆ ಮಾಡೋಕ್ಕೆ ನೋಡ್ತಾವನಿ. ಏನಂತಂದ್ರೆ ಮಾಮೂಲಿ ಇವತ್ತು ಏನೂ ಮಾಡಂಗಿಲ್ವಲ್ಲ, ತರಕಾರಿ ಸಾಂಬಾರು, ಈ ಕಳ್ಳಕಾಳು ಗೊಜ್ಜು, ಪಾಯಸ, ಅನ್ನ ಸಾಂಬಾರು ಈ ಥರ ಮಾಡತ್ತಾನೆ. ಅದೇ ಥರ ನಾನು ಮಾಡೋಕ್ಕೆ ನೋಡ್ತಾವನಿ. ಆದಷ್ಟು ನನಗೆ ಮಾಡ್ತಿದ್ದೀನಿ. ಮತ್ತೆ ಕಡಲೆಕಾಳು ಗೊಜ್ಜು, ಮತ್ತೆ ತರಕಾರಿ ಸಾಂಬಾರು, ಪಾಯಸ, ಮತ್ತೆ ಇದೆಲ್ಲ ಮಾಡೋದು ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಜಾಸ್ತಿ ಆದಿತ್ತು ಮಾಡಕ್ ಆಗಲ್ಲ, ಒಂದು ಮೀಡಿಯಂ ಅಲ್ಲಿ ಮಾಡಕ್ಕೆ. ವರ್ಷ ವರ್ಷ ಮಾಡೋದಲ್ವಾ, ಕೈಲಿ ಆದಷ್ಟು ಮಾಡೋದ ಅಂದ್ಬಿಟ್ಟು ನೋಡ್ದೆ. ಅಷ್ಟು ಮಾಡ್ದೆ. ಏನಪ್ಪ, ತರಕಾರಿ ಸಾಂಬಾರ್ ಆಯ್ತು. ಮತ್ತೆ ಈಗ ತೋರಿಸ್ತೀನಿ ನೋಡಿ, ಕಡಲೆಕಾಳು, ಬಾಳೆಕಾಯಿ, ಬಟಾಣಿ ಅದೊಂದು ಗೊಜ್ಜು ಮಾಡಿ ಅದೊಂದು ಸೈಡಲ್ಲಿ ಹಾಕ್ಬಿಟ್ಟು ಲಾಸ್ಟಿಗೆ ಅದೆಲ್ಲ ಎತ್ತಿ, ಇದು ಕಡಲೆಕಾಳು ಮತ್ತೆ ಬಾಳೆಕಾಯಿ ಗೊಜ್ಜು ನಮ್ಮ ಹಳ್ಳಿ ಕಡೆಗೆ ಮಾಡ್ತೀವಲ್ಲ. ಯಾರಿಗೆ ಗೊತ್ತಿದೆ ನೋಡ್ಬಿಟ್ಟು ಕಮೆಂಟ್ ಮಾಡಿ, ದಯವಿಟ್ಟು ಕನ್ನಡದಲ್ಲಿ ಮಾಡಿ ಅಂತ ಎಲ್ಲಾರು ಬೇಡ್ಕತೀನಿ. ಆ ಗೊಜ್ಜು ಮಾಡಿದೆ. ಈಗ ಸ್ವಲ್ಪ ಆ ಗೊಜ್ಜಿನಂಗೆ ಎತ್ತೀನಿ. ಈಗ ಸ್ವಲ್ಪ ಡ್ರೈ ಆಗದೆ. ಇದು ಲಕ್ಷ್ಮಿನ ನಾವೆಲ್ಲ ಕುಣಿಸಿದ್ದು. ಕಳಸ ಗಿಳಸ ಎಲ್ಲ ಮಾಡ್ತಾರೆ. ನಾನು ಯಾವತ್ತೂ ಕಳಸ ಮಡಗಿಲ್ಲ. ಕಳಸ ಮಡ್ತಿರ ತಪ್ಪಿಸ್ಬಾರ್ದು ಅಂತ ಹೇಳ್ತಾರೆ. ನನಗೆ ಎನಿ ಟೈಮು ಕಳಸ ಮಡಗಿ ನನಗೆ ನನಗೆ ಈ ವರ್ಷ ಇದ್ದಿದ್ದ ಆರೋಗ್ಯ ಮುಂದಿನ ವರ್ಷ ಇರಲ್ಲ, ಆ ಥರ ತೊಂದರೆ ನನಗೆ. ಅದಕ್ಕೆ ನಾನು ಯಾವ ವರ್ಷನೂ ಕಳಸ ಇಟ್ಟಿಲ್ಲ. ಸ್ವಲ್ಪ ಬಾಳೆ, ಸ್ವಲ್ಪ ಇದು ಹೂವೆಲ್ಲ ಜಾಸ್ತಿ ಸಿಕ್ಕನೇ ಇಲ್ಲ. ಇರೋ ಹೂವಲ್ಲಿ ಸ್ವಲ್ಪ ರವೆ ಉಂಡ ಮಾಡಿದೆ. ಆಮೇಲೆ ಸ್ವಲ್ಪ ಬಾಳೆಹಣ್ಣು, ಸ್ವಲ್ಪ ಕೈಯಲ್ಲಿ ದುಡ್ಡುತ್ತದೆಲ್ಲ ಎತ್ತಿ ಎಲ್ಲ ಇಟ್ಬಿಟ್ಟು ಎತ್ತಿ ಪೂಜೆ ಮಾಡೋಕ್ಕೆ ನೋಡಿದೆ. ಎಲ್ಲ ರೆಡಿ ಆಯ್ತು, ಚೆನ್ನಾಗಿ ಮಾಡಿದೆ. ಏನ್ ಥರ ಮಾಡಿದೀನಿ, ತಪ್ಪ ಸರಿನಾ ಅದಂತೂ ಗೊತ್ತಿಲ್ಲ. ದಯವಿಟ್ಟು ನೋಡಿದವ್ರು ನನ್ನ ಲಕ್ಷ್ಮೀ ಪೂಜೆ ಏನ್ ಥರ ಮಾಡಿದೆ ಅಂತ ಒಂದು ಕನ್ನಡದಲ್ಲಿ ಕಮೆಂಟ್ ಮಾಡಿ. ಈ ಥರ ನನ್ನ ಕೈಲಾಗಷ್ಟು ಹಸಿರು ಬಳೆ ತಗೊಳಕ್ ಹೋಗಿದ್ದು, ಹಸಿರು ಬಳೆ ಸಿಕ್ನಿಲ್ಲ. ಅದಕ್ಕೆ ಕೆಂಪುದಾದ್ರೂ ಹಾಕಬಹುದು ಅಂತ ಹೇಳಿದ್ರು, ಇಡ್ಬೋದು ಅಂತ. ಅದಕ್ಕೆ ಕೆಂಪುದ ಬಳೆ ತಗೊಂಬಂದಿದ್ದು. ಬಳೆ ಮತ್ತೆ ಸ್ವಲ್ಪ ಎಲೆ ಅಡಿಕೆ, ಸ್ವಲ್ಪ ಇಷ್ಟ ಆದಷ್ಟು ಮಾಡ್ಬಿಟ್ಟು ಮಾಡಿದ್ದು. ಇದು ಸ್ವಲ್ಪ ರವೆ ಉಂಡೆ ಮಾಡಿದೆ. ಸ್ವಲ್ಪ ಹೂವು, ಸ್ವಲ್ಪ ಬಾಳೆಹಣ್ಣು ಎಲ್ಲಕ್ಕೆ ಸೀರೆ ಉಟ್ಕೊಂಡಿದ್ದೀನಿ. ಎಂತ ಉಟ್ಕೊಂಡಿದ್ದೀನಿ ಗೊತ್ತು, ಸೀರೆ ಉಟ್ಕೊಳಕ್ ಗೊತ್ತಿಲ್ಲ. ಅಂದ್ರೆ ನನಗೆ ಜಾಸ್ತಿ ಟೈಟಾಗಿ ಏನೂ ಹಾಕೊಳಕ್ಕಾಗಲ್ಲ. ಆಪ್ರೇಷನ್ ಆದ್ಮೇಲೆ ಈ ಸ್ಕ್ರೂ ಮತ್ತೆ ರಾಡ್ ಹಾಕಿರೋದ್ರಿಂದ ಜಾಕೆಟ್ಗಳು ಟೈಟ್ ಆದ್ರೆ ಸಕ್ಕ ತೊಂದರೆ ಅನಿಸ್ತದೆ. ಅದಕ್ಕೆ ಸ್ವಲ್ಪ ಟೈಮ್ ಪೂಜೆ ಅಲ್ವಾ, ಉಟ್ಕೊಳ್ಳೋದ ಅಂದ್ಬಿಟ್ಟು ಉಟ್ಕೊಂಡೆ. ಜಾಸ್ತಿ ಚೆನ್ನಾಗಿ ಉಟ್ಕೊಳ ಅಂತ ಸೀರೆ ಸಖತ್ ನೆರಿ ಬರಲ್ಲ, ನೆರಿ ಕಡಿಮೆ. ತೋರಿಸ್ತಿದ್ದೀನಿ ನೋಡಿ ಅಲ್ಲಿ. ಪೂರ್ತಿ ಸೀರೆ ಸಖತ್ ಉದ್ದ ಇಲ್ಲ. ಆದಷ್ಟು ಅಡ್ಜಸ್ಟ್ ಹಾಕಿ ಚೆನ್ನಾಗಿದೆ ನೋಡಿ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.